ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬಲಿಜ ಸಮುದಾಯದ ರಾಜಧಾನಿ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ದೇವರಾಯರ ಸಂತತಿ, ಕೈವಾರ ತಾತಯ್ಯನ ಮರಿಮಕ್ಕಳು ಎಂದೆಲ್ಲ ಹೇಳಿಕೊಳ್ಳುವ ಬಲಿಜ ಸಮುದಾಯಕ್ಕೆ ಕುಲಗುರುಗಳು ಅಂತ ಇರೋದು ಕೈವಾರದ ಶ್ರೀ ಯೋಗಿನಾರಾಯಣ ಯತೀಂದ್ರರು. ಇಂತಹ ಮಹನೀಯರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಿಸಲು ಈ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಆದೇಶ ನೀಡಿತ್ತು. ಇದರಿಂದ ಸರ್ಕಾರದ ಮಟ್ಟದಲ್ಲಿ ಜಯಂತಿ ಆಚರಣೆ ಮಾಡುತ್ತಿದ್ದು, ಈ ಬಾರಿ ಕೈವಾರ ತಾತಯ್ಯನವರ ಜಯಂತಿಯನ್ನು ಸರಳವಾಗಿ ಆಚರಿಸುವಂತೆ ಬಲಿಜ ಸಮುದಾಯದ ಮುಖಂಡರು ಜಿಲ್ಲಾಧಿಕಾರಿಗಳನ್ನು ಬೇಡಿಕೊಂಡ ಘಟನೆ ನಡೆಯಿತು. ಸಾಲದೆಂಬಂತೆ ಕಳೆದ ಸಾಲಿನ ಕೈವಾರ ತಾತಯ್ಯನವರ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಇದೇ ಬಲಿಜ ಸಮುದಾಯದ ಇಬ್ಬರು ನಾಯಕರ ನಡುವೆ ವೇದಿಕೆಯಲ್ಲಿಯೇ ನಡೆದ ಕಿತ್ತಾಟ ಅತ್ತ ಸರ್ಕಾರಕ್ಕೆ ಮುಜುಗರ ತಂದರೆ, ಇತ್ತ ಸಮುದಾಯ ತಲೆ ತಗ್ಗಿಸುವಂತಾಗಿತ್ತು. ಸಮುದಾಯದ ಅಭಿವೃದ್ಧಿಗಾಗಿ ಮಾತನಾಡಿದ ನಾಯಕರು ವೇದಿಕೆಯಲ್ಲಿ ಅನಗತ್ಯ ಪ್ರಲಾಪ ಮಾಡುವ ಮೂಲಕ ಇಡೀ ರಾಜ್ಯದಲ್ಲಿರುವ ಬಲಿಜ ಸಮುದಾಯಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ವರ್ತಿಸಿದ ಪರಿ ಇದೀಗ ಸಮುದಾಯದಲ್ಲಿ ಮಡುಗಟ್ಟಿದೆ. ಹಾಗಾಗಿ ವೇದಿಕೆಯಲ್ಲಿ ಪೋಸ್ ನೀಡುವ ನಾಯಕರೇ ವೆಚ್ಚ ಭರಿಸುವ ಜೊತೆಗೆ ಜನರನ್ನು ಕರೆತರುವ ಕೆಲಸ ಮಾಡಲಿ ಎಂದು ಮುಂದೆ ನಿಂತು ಖರ್ಚು ಮಾಡುತ್ತಿದ್ದ ನಾಯಕರು ಸೈಡ್ ಆಗಿರುವ ಕಾರಣ ಇದೀಗ ಜನರನ್ನು ಕರೆತರಲಾಗಿದೆ. ಹಾಸ್ಟೆಲ್ ನಿರ್ಮಾಣದ ನೆಪ ಒಡ್ಡಿ ಕೈವಾರ ತಾತಯ್ಯನವರ ಜಯಂತಿಯನ್ನು ಸರಳವಾಗಿ ಆಚರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ದುಂಬಾಲು ಬೀಳುತ್ತಿದ್ದಾರೆ ಎಂದು ಸಮುದಾಯದ ಮುಖಂಡರೇ ಹೇಳುತ್ತಿದ್ದಾರೆ. ಇನ್ನು ಮಾರ್ಚ್ 3ರಂದು ನಡೆಯಲಿರುವ ಶ್ರೀ ಕೈವಾರ ಯೋಗಿನಾರಾಯಣ ಯತೀಂದ್ರರ ಜಯಂತ್ಯೋತ್ಸವ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೂ ಯಾರೂ ಆಸಕ್ತಿ ತೋರುವಂತೆ ಕಾಣುತ್ತಿಲ್ಲ. ಕಾರಣ, ಕಳೆದ ಬಾರಿ ಜನರನ್ನು ಕರೆತಂದ ನಾಯಕರಿಗೆ ವೇದಿಕೆಯಲ್ಲಿ ಪೋಸ್ ನೀಡುವ ನಾಯಕರು ಮಾಡಿದ ಅಪಮಾನ ಇಡೀ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದ್ದು, ವೇದಿಕೆಯಲ್ಲಿ ಬಡಾಯಿ ಕೊಚ್ಚಿಕೊಳ್ಳುವ ನಾಯಕ ಜನರನ್ನು ಕರೆತಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿ ಎಂಬ ತೀರ್ಮಾನಕ್ಕೆ ಸಮುದಾಯದವರು ಬಂದಿದ್ದಾರಂತೆ. ಇದರಿಂದ ಕಳೆದ 13ರಂದು ನಡೆದ ಪೂರ್ವಭಾವಿ ಸಭೆಗೂ ಪ್ರಮುಖರು ಹಾಜರಾಗದೆ ಕೇವಲ ಸಾಮಾನ್ಯರು ಮಾತ್ರ ಹಾಜರಾಗಿದ್ದರು ಎನ್ನಲಾಗಿದೆ. ಇನ್ನು ಮಾರ್ಚ್ 3ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೂ ಜನರನ್ನು ಕರೆತರುವ ಜವಾಬ್ದಾರಿ ಯಾವುದೇ ಬಲಿಜ ನಾಯಕರು ಈವರೆಗೂ ತೆಗೆದುಕೊಂಡಿಲ್ಲ. ಹಾಗಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಲಿದೆಯಾ ಎಂಬ ಸಂದೇಹ ಎದುರಾಗಿದೆ. ಅಲ್ಲದೆ ಚಿಕ್ಕಬಳ್ಳಾಪುರದಲ್ಲಿಯೂ ಸರಳವಾಗಿ ಕಾರ್ಯಕ್ರಮ ಮುಗಿಸುವ ಮನವಿ ಮಾಡಲಾಗಿದ್ದು, ಬಲಿಜ ರಾಜಧಾನಿ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಶಾಸಕರಿದ್ದು ಕೈವಾರ ತಾತಯ್ಯನವರ ಜಯಂತಿಗೆ ಜನರನ್ನು ಸೇರಿಸುವ ನಾಯಕರಿಲ್ಲದೆ ಸರಳವಾಗಿ ಆಚರಿಸಲು ತೀರ್ಮಾನಿಸಿರುವುದು ಆ ಸಮುದಾಯದ ಸಾಮಾನ್ಯರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷ ಈ ವರ್ಷ ಇನ್ನೂ ಹೆಚ್ಚು ಆಕರ್ಷಕವಾಗಿ ಏನು ಮಾಡಬಹುದು, ಏನಾದರೂ ಅವಕಾಶಗಳಿದ್ರೆ ಅವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿ ಒಂದು ಅಂತಿಮ ಸ್ವರೂಪ ಕೊಟ್ಟು ಬಹಳ ಯಶಸ್ವಿಯಾಗಿ ಮಾದರಿಯಾಗಿ ಆಚರಣೆ ಮಾಡೋಣ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.